ಶ್ರೀನಿವಾಸ್ ಇವರು ನಾರದನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡಿರ್ತಾರೆ. ರುದ್ರಪ್ಪ ಮಾಡಿಸಿರುವರ ಇವರು ನಾರದನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡಿರ್ತಾರೆ. ತಿಮ್ಮಣ್ಣ ಕನಕಗಿರಿ ಇವರು ನಾರದನ ಪಾತ್ರಕ್ಕೆ ಸುಂದರವಾದ ಬೆಳ್ಳಿ ಬ್ರಾಸ್ಲೆಟ್ ಅನ್ನು ತಯಾರು ಮಾಡಿರುತ್ತಾರೆ. ಯಾರಲ್ಲಿ ಹಿಂಗಾದ್ರೆ ಆಟ ಮುಗಿಯೋದಿಲ್ಲ. ಲಿಸ್ಟ್ ದುಡ್ಡು ಯಾರು ಕೊಡ್ಬೇಡ್ರಿ. ಎಲ್ಲಾರು ಫೋಟೋ ತೆಗಿಸೋಕಂದ್ರೆ ಹಾಕಲ್ಲ. ಇನ್ನೊಮ್ಮೆ ಯಾರಾದ್ರೂ ತೆಗಿಸೋ ಹೊರಗಡೆ ತೆಗಿಸೋ. ಹಿಂಗಾದ್ರೆ ಆಟ ಆಗೋದಲ್ಲ. ದಯವಿಟ್ಟು ಯಾರು ಬರ್ಬೇಡ್ರಿ, ಕೆಳಗಡೆ ತಿಳಿಸಿ ರಿಪೋರ್ಟ್. ನಮೋ ನಮೋ ನಾರದರೆ ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುವುದು. ಸಕಲ ಐಶ್ವರ್ಯ ಮತ್ತು ಮೇಲ ಕೆಳ ದಾನವೇಂದ್ರರೇ ಮಹಾಶೂರರೇ. ಸ್ವಾಮಿ ನಾರದರೆ ದಾನವೇಂದ್ರರೇ, ಇಲ್ಲಿಗೆ ಬಂದ ಕಾರ್ಯವೇನು? ಏನಾದರೂ ಕಾರ್ಯವಿಲ್ಲದೆ ನಾರಾದರೂ ಸುಮ್ಮನೆ ಬರುವರೆಗೆ. ಸ್ವಾಮಿ ನಾರದರೆ ದಾನವೇಂದ್ರರೇ, ಹಾಗಾದರೆ ಈ ಪೀಠವನ್ನು ಅಲಂಕರಿಸಿರಿ. ನಾರಾಯಣ ನಾರಾಯಣ. ನಿಮ್ಮನ್ನು ನೋಡಿ ನಮ್ಮ ಜನ್ಮಾಂತರ ಪಾಪಗಳು ಧ್ವಂಸವಾದವ. ತಾವು 3 ಲೋಕಗಳಲ್ಲಿ ಸಂಚಾರ ಮಾಡಿ ಬಂದಿರುವರೇ. ಆದ ಕಾರಣ ತಾವ ಲೋಕದಲ್ಲಿ ಏನೇನು ವಿಶೇಷ ಕಂಡು ಬಂದಿರಿ ಸ್ವಾಮಿ ನಾರದರೆ? ಗಾನವಿದ್ದ ವಿಶಾಲದರೆ. ಆಹೋ ಮುನಿ ಕುಲ ಪಾವನರಾದ ನಾರದರೆ, ಪ್ರಶೋಧನ ಇದ್ದ ಸಂಗತಿ ಅಂತ ಹೇಳುವುದಕ್ಕೆ ಭಯಪಡುವುದಕ್ಕೆ. ರಾಜೇಂದ್ರರೇ ಸ್ವಾಮಿ ನಾರದರೆ, ಹಾಗಾದರೆ ಹೇಳಿವನ 14 ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬಂದೆನು. ಎಲ್ಲಿ ನೋಡಿದರೂ ನಿಮ್ಮ ಪ್ರತಾಪವು ಕಾಣಲು. ಅಷ್ಟದಿಕ್ಪಾಲಕರು ಸೃಷ್ಟಿಗೊಡಿಯರಂದು ನಿಮ್ಮನ್ನು ದೇವರನ್ನು ಧ್ಯಾನಿಸುತ್ತಾ ನಿಮ್ಮ ಸ್ತುತಿಯನ್ನು ಮಾಡುತ್ತಿದ್ದಾರೆ. ಆದರೆ ಒಂದೇ ಒಂದು ಆಶ್ಚರ್ಯ ಇರುವುದು. ಅದೇನೆಂದರೆ ಸನ್ಯಾಸಿಗಳಿಗೆ ಸಂಸಾರದ ಸುದ್ದಿ ನಮಗಾತಕ್ಕೆ ರಾಕ್ಷಸೇಂದ್ರರೇ, ಸದ್ಗುಣ ಸಾಂದ್ರರೇ. ಆಹೋ ಮುನಿ ಕುಲ ಪಾವನರಾದ ನಾರದರೆ, ಪ್ರಚೋದನ ಇದ್ದ ಸಂಗತಿ ಅಂತ ಹೇಳುವುದಕ್ಕೆ ಭಯಬಿಡುವುದಕ್ಕೆ. ಅದೇನು ಸಮಾಚಾರವನ್ನು ಬಿತ್ತರಿಸಯ್ಯ ಮುನಿಪಂಗವ, ಬಿತ್ತರಿಸಿ ಬೇಳೆ ವಿಚಾರ. ನಾವು ನಾರಾದರೂ ಹೇಳಿ ದಾನವೇಂದ್ರರೇ, ಈ ನಾರಾದರೂ ಹೇಳಿದರಂದು ತ್ರಿಕಣವಾದ ಸುದ್ದಿಯನ್ನು ಒಬ್ಬರ ಮುಂದೆ ತಿಳಿಸದಿದ್ದರೆ ಇದ್ದ ಸಂಗತಿಯನ್ನು ಹೇಳಿವೆನು. ಏನು ಸರಿದರೆ ನಾವಿನ್ನು ಹೋಗಿ ಬರುತ್ತೆ ದಾನವೇಂದ್ರರೇ ಮಹಾಶೂರರೇ. ಆಹೋ ಸ್ವಾಮಿ ನಾರದರೆ, ದಾನವೇಂದ್ರರೇ ಈ ಮಾತನ್ನು ದಾರ ಮುಂದೆ ತಿಳಿಸುವುದಿಲ್ಲ. ಇದ್ದ ಸಮಾಚಾರವನ್ನು ಬಿತ್ತರಿಸಯ್ಯ ಮುನಿಪಂಗವ, ಬಿತ್ತರಿಸಿ ಬೇಡ ಅಲ್ಲಿಯ ವಿಚಾರವ. ಹಾಗಾದ್ರೆ ಹೇಳಿವನ ಕೇಳಿರಿ. ಅದೇನು ಚೆನ್ನಾಗಿ ಹೇಳಿರಿ. ಲೋಹಾವತಿಯ ದಾನವಾದೇರರೆ, ಲೋಹಾವತಿಯ ದಾನವಾದೇರರೆ.
ದುಷ್ಟ ಶಿಕ್ಷಣ ಶಿಷ್ಟಾರ ದುಷ್ಟ ಶಿಕ್ಷಣ ಶಿಷ್ಟಾರ ಕ್ಷಣ ಕಾರ್ಯಾಲಯ ಎಂದು ಮೆರೆಯುವ ಕಾರ್ಯಾದುರಿನ ಎಂದು ಮೆರೆಯುವ ಶ್ರೀಹರಿಯ ಗಣವ ಪುರೀಕ್ಷಣವ ಶ್ರೀಹರಿಯ ಗಣವ ಪುರೀಕ್ಷಣವ ಈ ವಿಷಯನು ನಾನು ಹೇಳಲು ಬಂದೆನು ಈ ವಿಷಯನು ನಾನು ಹೇಳಲು ಬಂದೆನು ವೀರರೇ ಶೂರರೇ ವೀರರೇ ಶೂರರೇ ಲೋಮಾವತಿಯ ದಾನವಧೀರರೇ ಲೋಮಾವತಿಯ ದಾನವಧೀರರೇ ನಾವು ಚತುರ್ದಶ ಭವನಗಳನ್ನು ಒಂದು ದಿನಕ್ಕೆ ಸುತ್ತು ಹರಿತಿದ್ದೇವೆ. ಆಹಾ, ನಿಮ್ಮ ಪಟ್ಟಣಕ್ಕೆ ಬರುವ ಮುಂಚಿತವಾಗಿ ವೈಕುಂಠಕ್ಕೆ ಭೇಟಿ ಮಾಡಿದ್ದೇನೆ. ಆಹಾ, ಅವನ ಚಿತ್ತಾರವು ಎಷ್ಟೊಂದು ಹೇಳಲಿ ಸ್ವಾಮಿಗಳೇ, ಹೇಳಲಿಕ್ಕೆ ಕೇಳಲಿಕ್ಕೆ ಬಾರದು. ಅಷ್ಟಭಾಗ್ಯರಂದು ಒಡಗೂಡಿ ಆದಿಶೇಷ ನಮ್ಮ ಶಯನ ಮಾಡಿ ಕ್ಷೀರ ಸಾಗರದ ಆಚೆಗಾಗಿ ಆ ವಿಷ್ಣುನ ಹೆಂಡತಿಯನ್ನು ತಂದು ನಿಮ್ಮ ಮಹಾಲೋಹವತಿಯ ಪಟ್ಟಣದಲ್ಲಿಟ್ಟರೆ ಸಂಪತ್ತಿನ ಜ್ಯೋತಿಯು ಸದಾ ಹೌದೇನು ಸ್ವಾಮಿ? ಮಹಾಲೋಹವತಿಯ ಪಟ್ಟಣಕ್ಕೆ ಹಂಚಿಕೊಂಡರೆ ಸಂಪತ್ತಿನ ಮಹಾಲೋಹವತಿಯ ಸಂಪತ್ತಿನ ಜ್ಯೋತಿಯು ಸದಾ ಕಾಲ ಬೆಳಗುವುದು. ಅದು ಯಾಕೆಂದರೆ ಸರಿಯಾದ ಸ್ತ್ರೀಯರು ನಿಮ್ಮ ಪಟ್ಟಣದಲ್ಲಿಲ್ಲದಿದ್ದರೆ ದೀಪವಿಲ್ಲದೆ ಮನೆಯಿದ್ದಂತೆ. ಇದ್ದ ಸಂಗತಿಯನ್ನು ಬೇಳುವನಿದಕ್ಕೆ ನಿಮ್ಮ ಮನಸ್ಸಿನ ಸಮ್ಮತವನ್ನು ಡುಗುಡವೆಂದರೆ ಮಾಶೂರರೇ. ಓ ಬ್ರಹ್ಮ ಮಾನಸ ಪುತ್ರರಾದ ನಾರದರೇ, ಈಗಿಂದೀಗಲೇ ಹೋಗಿ ನಾರಾಯಣನ ಹೆಂಡತಿಯಾದ ಅಷ್ಟಲಕ್ಷ್ಮರ್ಮ ಎಳೆತಂದ ಲೋಹಾವತಿ ಪಟ್ಟಣವನ್ನ ಬಲಿಷ್ಠಗೊಳಿಸುವೆನು. ಹೌದು ಹೌದು ಹೌದು. ಅದಕ್ಕೆ ಬ್ರಹ್ಮನೇ ಅಡ್ಡ ಬರಲಿ, ಶಂಕರನ ಎದುರಾಗಲಿ ಔರಂ ಲೆಕ್ಕಿಸದೆ ಅಷ್ಟಲಕ್ಷ್ಮರಂತಂದ ವೀರಾಜ್ಯ ವೀರ ಇಂಡು ರಾಜ್ಯರ ಗಂಡ ಶಕ್ತಿಸುತ್ತ ನಮ್ಮ ರಾಜ್ಯನಂದು ಪ್ರಸಿದ್ಧ ಪಡಿವನ ನಾರದ ಮುನಿಪ ನೋಡಿ ಎಣ್ಣೆಯ ಪ್ರತಾಪ. ರಾಕ್ಷಸೇಂದ್ರರೇ, ನಾವಿನ್ನು ಹೋಗಿ ಬರುತ್ತೇವೆ, ನಮಗೆ ಅಪ್ಪಣೆಯನ್ನು ಕೊಡುವಂತರಾಗಿರಿ. ಸಂತೋಷದಿಂದ ಹೋಗಿ ಬಂದಿದ್ದಾರೆ ಸತ್ಯದೇವೆ. ಆಹೋ ಅಗ್ರಜ, ಈ ನಾರದರು ಹೇಳಿದ ಮಾತು ನಿಜ. ಹೌದು ಅಗ್ರಜ. ವೈಕುಂಠ ಲೋಕಕ್ಕೆ ದಾಳಿಯ ನಿಕ್ಕಿ ಕ್ಷೀರಸಾಗರ ತನುಜೆಯಾದ ಅಷ್ಟಲಕ್ಷ್ಮರ ಎಳೆದುಕೊಂಡು ಬಂದು ನಮ್ಮ ಲೋಹಾವತಿ ಪಟ್ಟಣವನ್ನ ಬಲಿಷ್ಠಗೊಳಿಸುವುದಕ್ಕೆ ಸಿದ್ಧನಾಗುವ ಅನುಜ ಹೊಸರಕುಲ ತೇಜ. ಲೋಹಾವತಿ ಪಟ್ಟ ತಕ್ಷಣದ ಅಣ್ಣ ನಿನ್ನ ಮಾತಿಗೆ ಪ್ರತ್ಯುತ್ತರವಂತೆ ಈ ನಿನ್ನ ಪ್ರಚೋದ. ಹೌದೌದು ತಮ್ಮ. ಸರ್ಪಗಳ ಹಿಂಡಿನಲ್ಲಿ ಗರುಡನರಿಗಿದಂತೆ ವೈಕುಂಠದ ಮೇಲೆ ದಾಳಿಯಂಗೈದು ಅವನ ಹೆಂಡತಿಯಂತಂದು ನಿನ್ನ ಮುಂದೆ ನಿಲ್ಲಿಸುತ್ತಿದ್ದರೆ ಶಕ್ತಿಸುದನ ತಮ್ಮ ಪ್ರಚೋದನಂ ಬೇಸರತ ಕಣ್ಣ ಮಧುಮತಿ. ಆಹೋ ಮಾಧವ, ಭೂಲೋಕದಲ್ಲಿ ಕುಳ್ಳರಾದ ಶಕ್ತಿಸುದನ ಮತ್ತು ಪ್ರಚೋದನೆಂಬ ದೈತ್ಯರು ದೇವಾಲಯಗಳನ್ನು ಕಿತ್ತಿ ಮುನಿಗಳು ಮಾಡುವ ತಪಸ್ಸನ್ನು ಕೆಡಿಸಿ ವಿಗಾದಿಗಳನ್ನು ಭಂಗಗೊಳಿಸಿ ಸುರನಾರಿಯರನ್ನು ಪರಿಪರಿಯಿಂದ ಬಾಧಿಸಿ ಈಗ ವೈಕುಂಠದ ಮೇಲೆ ದಾಳಿಯನ್ನು ಗೈದರು ಬರಬಹುದು. ಆದ ಕಾರಣ ದುಷ್ಟ ರಾಕ್ಷಸರನ್ನು ಹತಗೊಳಿಸುವುದು ಬಿಟ್ಟು ಭಕ್ತರನ್ನು ರಕ್ಷಿಸುವುದು ಬಿಟ್ಟು ಈ ರೀತಿ ಶೇಷಶಯನಾಗಿ ಲಕ್ಷ್ಮೀ ದೇವರ ಒಡನೆ ಇದ್ದರೆ ಹೇಗೆ? ಭಕ್ತರು ಭಯಕೊಟ್ಟು ಇರಿಸುವರು ಯಾರು? ನಾರಾಯಣ ಲಕ್ಷ್ಮೀ ರಮಣ.
ಬಾಳಿಗೆ ಕೊಟ್ಟರು ಮರದಲ್ಲಿ ಕಲಿತರು. ಬಾಳಿಗೆ ಕೊಟ್ಟರು ಮರದಲ್ಲಿ ಕಲಿತರು. ನಾನಂತೂ ನಾನಲ್ಲ. ದೀರ್ಘ ಆಯುಷ್ಯಮಸ್ತು ಮೇಲೆ ಕೇಳಿ ಪ್ರಾಣಕಾಂತೆ. ಅಹೋ ಕಾಂತ, ಆ ಹೇ ಕಾಂತೆ, ನಾನು ಹೋಗ ಪೈಂಡದ ಗೋಷ್ಠಿ ನಿನಗೆ ತಕ್ಕೆ ಬೇಕಾ ಕಾಂತೆ? ನಿನ್ನ ಸತ್ಯಳಾದ್ರಿಂದ ಕೇಳುತ್ತಿರುವೆನು. ಹೋಗುವಂತ ವಿಚಾರವನ್ನು ತಿಳಿಸಿ ಹೋಗು. ತಿಳಿಸಿ ಹೋದರೆ ಓದ ಕಾರ್ಯವು ಜಯವಾಗದಿಲ್ಲ ಸುಂದರಿ. ಎಂದು ನಿನಗೆ ಯಾರು ಹೇಳಿದರು ಪ್ರಿಯ? ಹಾಗಾದರೆ ನಮ್ಮ ಪಂಪೈ ತಾತ್ನವರು ಹೇಳಿರುವರು ಸುಂದರಿ. ಹೌದೇ? ಸುಂದರಿ ಮೋಹನಾಂಗ, ಮೋಹನಂಗೆ ಹೇಳುವೆನು ಕೇಳು. ಕಾಂತೆ, ರಕ್ತ ಖಚಿತವಾದ ರಥಕ್ಕೆ ಮುತ್ತಿನ ಕಳಸಗಳನ್ನಿಟ್ಟು ಪ್ರಿಯೇ, ಚಿತ್ರತರವಾದ ಅಶ್ವಗಳನ್ನು ಬಂಧಿಸಿ ಆ ತುರದಿಂದ ಹೋಗುವ ಪೈಡವೆಲ್ಲಿಗೆ ಕಾಂತ ತಿಳಿಸುವ ಮಹಾಗುಣವಂತ. ಏ ಸುಂದರಿ, ಕಂದರಿ, ಈ ಪೃಥ್ವಿಯೊಳ ಬಲ ದಂಡರಾದ ಚಂಡ ವಿಕ್ರಮರೆಂಬ ಬಂಡರನ್ನ
ಕಟಕಟನ ಕಟಕದಿಂದ ಅವರ ರಕ್ತವನ್ನು ಕುಡಿದು ನಾನೇ ಗಂಡುಗೆಯನ್ನು ಮೆರೆವನು. ಹೌದೇ ಅವನಾರು ಕಾಂತ ಏ ಸುಂದರಿ, ಸುಂದರ ಆ ಕಳ್ಳ ವಿಷ್ಣುವಿನ ಮುಷ್ಟಿ ಇದ್ದದೋಳ ಜೈಜಿ ಅವನ ಸತಿ ಶಿರೋಮಣಿಯರಾದ ಅಷ್ಟಲಕ್ಷ್ಮರ ಮೇಳೆ ತಂದು ನಮ್ಮ ಲೋಹಾವತಿ ಪಟ್ಟಣವನ್ನು ಗಟ್ಟಿ ಮಾಡುವೆ. ಹೌದೇ ನಮ್ಮ ರಾಕ್ಷಸರ ಕುಲದ ಕೀರ್ತಿಯಂ ಪ್ರಬಲಗೊಳಿಸುವುದಕ್ಕೆ ವೈಕುಂಠಕ್ಕೆ ಗದನ ಗೈಯಲು ಹೋಗುವೆನು ಕಾಂತೆ. ನಿನಗೆ ಲಕ್ಷ ಚಿಂತೆ. ಓಹೋ ಪ್ರಿಯ, ಪ್ರಿಯೇ, ಆ ವಿಷ್ಣುವಿನ ಕೂಡ ಯುದ್ಧಕ್ಕೆ ಹೊರಟಿರುವಿಯಾ? ಹೌದು ಸುಂದರಿ. ಆತನು ಸಾಮಾನ್ಯದವನಲ್ಲ. ಸುಂದರಿ, ನಾನೇನು ಸಾಮಾನ್ಯ ಸುಂದರಿ. ನೀನೆಂಥ ವೀರನಾದರೂ ಆ ಕಪಟ ನಾಟಕ ಸೂತ್ರಧಾರಿಯ ಕೂಡ ನಿನ್ನ ಪೌರುಷವು ನಡೆಯುವುದಿಲ್ಲ ಪ್ರಿಯ. ಆ ಮಾಯಗಾರನ ಸುದ್ದಿ ನನ್ನ ಮುಂದೆ ಹೇಳಬೇಡ ಸುಂದರಿ. ಸುಂದರ ಸುಂದರಿ, ಸತಿಯಳ ಮಾತನ್ನು ಕೇಳು. ಆ ವಿಷ್ಣುವಿನ ಕೂಡ ಸರ್ವತ ಕೇಳುವುದಿಲ್ಲ ಸುಂದರಿ. ಪ್ರಿಯ ಸುಂದರಿ, ನಲ್ಲ ನಲ್ಲಿ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ್ತೀರಿ? ಪ್ರಿಯ ಸುಂದರ, ಪ್ರಾಣಪತಿ ಏ ಪ್ರಾಣಕಾಂತಿ ನಿನಗೆ ಆ ವಿಷ್ಣುವರು ಕೂಡ ಪಂಥವನ್ನು ಮಾಡು. ಎಷ್ಟು ಜನಕ್ಕೆ ಹೇಳ್ತಾರೆ ಹೌದಾ? ಹಿಂಗ ಕರ್ಮ ಮಾಡ್ರಿ ಅನ್ನ ಇವತ್ತು ಮಹಾಶಿವರಾತ್ರಿ ಅಂತ ಕುಂತಾರ ದಯವಿಟ್ಟು ಕುಂತಾರ ಆತನ ಕೂಡಲ ವೈರತ್ವವನ್ನು ಬೆಳೆಸಿ ಹಿಂದಕ್ಕೆ ಕಷ್ಟಪಟ್ಟವರ ಸಮಾಚಾರವು ನಿನಗೆ ಆಲೋಚನೆ ಮಾಡು, ಸ್ವಲ್ಪ ನೋಡ್ರಿ ನೋಡ್ರಿ, ಸ್ವಲ್ಪ ಆನಂದ ಪಡ್ರಿ. ಇದಕ್ಕಿಂತ ಹೆಚ್ಚಿಂದ ಯಾವುದಿಲ್ಲ. ಕುಂತಾರ ದಯವಿಟ್ಟು ಎಲ್ಲರೂ ಮಾಡಿರುವನ ಸುಂದರಿ. ಪ್ರಾಣಕಾಂತ ಪ್ರಾಣಕಾಂತಿ ಎಂತೆಂತವರು ಆ ವಿಷ್ಣುವಿನಿಂದ ಪಡಬಾರದ ಕಷ್ಟವನ್ನು ಪಟ್ಟಿರುವರು. ಪ್ರಿಯ ಹಾಟ ಎನ್ನ ಮುಂದೆ
ಕಾಂತ, ಅಂತೆ ನೀನೆಂಥ ವೀರನಾದರೂ ಆತನ ಮುಂದೆ ನಿನ್ನ ಪೌರುಷವು ನಡೆಯುವುದಿಲ್ಲವಲ್ಲವ. ಸುಂದರಿ ಎಂತ ಮಾತನಾಡಿದ ಸುಂದರಿ? ಇದ್ದ ಮಾತನ್ನು ಇದ್ದ ಹಾಗೆ ಹೇಳಿರುವನು. ಸತಿಗಳ ಮಾತನ್ನು ಕೇಳು, ಆತನ ಕೂಡ ಯುದ್ಧಕ್ಕೆ ಹೋಗಬೇಡ, ಮಾರನು. ಏ ಸುಂದರಿ, ನೀಲಾಕಾಶದಲ್ಲಿ ಚಂದ್ರನಂತೆ ಮಿನುಗುವ ಕಮಲ ಮುಖವುಳ್ಳ ಪ್ರಾಣಕಾಂತೆ, ಪ್ರಾಣಕಾಂತ, ಎಲ್ಲರ ಎಂಜಲ ಮುದ್ದೆಯ ತಿಂದ ಕಳ್ಳ ಗೋಪಾಲಕರ ಕೀರ್ತಿಯಂ ಕೊಂಡಾಡಲಿಕ್ಕೆ ನಿನ್ನನ್ನು ಕರೆಸಿದ್ದೇನೆ. ಹೇಗೆ ಕಾಂತ, ಏ ಸುಂದರಿ, ಪತಿಯು ಸತಿಯರ ಮಾತನ್ನು ಅವನು ಅಂತ ಸೂರನಾಗಿದ್ದರೆ ಇಂದಿನ ದಿನ ಎನ್ನ ಕೂಡ ಸಂಗ್ರಾಮಕ್ಕೆ ಬರಲಿ. ಮಲ್ಲ ಇದ್ದದೋಳ ಕಳ್ಳಗೊಲ್ಲನ ಕಪ್ಪು ಬಣ್ಣವಂಸವರಿ, ರಾಕ್ಷಸರೆಂತಕನೆಂಬ ಹೆಸರನ್ನು ಉಸುರುವುದಕ್ಕೆ ಬಾಯಿಯ ಮೇಲೆ ಹೊಡಿವೆ. ಇದನ್ನು ನಿನ್ನ ಚಿತ್ತಕ್ಕೆ ತಂದುಕೊಳ್ಳದೆ ಸೌಖ್ಯದಿಂದಿರು ರಮಣೆ. ಮೋಹನಗೆ ನಾರಿ ಮಣಿಯಳನ ಮಾತು ಮೀರಿ ಹೋದರೆ ನಿನಗೆ ಕೇಡು ಬರುವುದು. ಏಳು ಬಂದರ ಚಿಂತೆಯಲ್ಲ, ಇನ್ನು ಅವನನ್ನು ಬಿಡುವುದಿಲ್ಲ ಸುಂದರಿ. ಪ್ರಾಣಪತಿ, ಪ್ರಾಣಕಾಂತೆ, ಸತಿಯರ ಮಾತನ್ನು ಕೇಳಬೇಕು. ಪತಿಯ ಮಾತು ಕೇಳುವುದು ಸಮಯ ಬೇರೆ ಇರುವುದು ಸುಂದರಿ. ಸುಂದರ, ಸುಂದರಿ, ಪ್ರಿಯ, ಪ್ರಿಯೇ, ಹಾಲು ಹಣ್ಣು. ಹಾಲು ಹಣ್ಣು, ಹಾಲು ಹಣ್ಣು. ಹಾಲುವ ಜೋಡಿ. ಬಣ್ಣದ ರಾಜ ಎನ್ನ ಬದುಕಲು ಸಾಧ್ಯವಿಲ್ಲ. ನನ್ನನ್ನ ಕೆಳಕ್ಕೆ ಈ ಭೂಮಿಯಲ್ಲಿ ಉಳಿದವರಲ್ಲ ಸುಂದರಿ. ಸುಂದರಿ, ನಿನ್ನ ಮೇಲೆ, ಆಹಾ, ನಿನ್ನ ಮೇಲೆ ಮಹಾನವಿದೆ. ನಿನ್ನ ಬಯಸಿದೆ, ಯಾಕೋ ಏನೋ ಎಲ್ಲ ಮನವು ನಿನ್ನ ಬಯಸಿದೆ. ಯಾಕೋ ಏನೋ ಎಲ್ಲ ನಿನ್ನ ಬಯಸಿದೆ. ಹಾಲು ಹಣ್ಣು. ಅಹೋ ಪ್ರಾಣಕಾಂತ, ಹೇ ಪ್ರಾಣಕಾಂತೆ, ಇಂಥ ಮರಳುತನವನ್ನು ಬಿಟ್ಟು ಬಿಡು. ಆ ವಿಷ್ಣುವಿನ ಕೂಡ ಯುದ್ಧಕ್ಕೆ ಹೋಗಬೇಡ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಸುಂದರಿ, ಪ್ರಾಣಪತಿ,
ಕಾಂತೆ ಸತಿಯರ ಮಾತನ್ನು ಕೇಳಿದರೆ ಒಳಿತಾಗುವುದೇ ಹೊರತು ಕೆಡುಕಾಗುವುದಿಲ್ಲ. ಸರ್ವತ ಕೇಳುವುದಿಲ್ಲ ಸುಂದರಿ. ಪ್ರಿಯೇ ಅದು ಏತಕ್ಕೆ ತರವಲ್ಲ ಸುಂದರಿ? ಎನ್ನ ಮಾತನ್ನು ಕೇಳು, ನಮ್ಮ ಏಕಾಂತ ಮಂದಿರಕ್ಕೆ ಹೋಗೋಣ ನಡಿ ಪ್ರಿಯ. ಮುಗಿವೆನೋ ನಾಲ್ಕು ಕೈಯ. ಆ ಭ್ರಷ್ಟಗೊಲ್ಲನು ಎನ್ನ ಮರ್ಯಾದೆ ಕಳೆಯುವನೆಂದು ನಿನ್ನ ಬಾಯಿಗೆ ಬಂದಂತೆ ಆ ಮಡ್ಡಿಗೊಲ್ಲನಿಗೆ ಮಾಡುವ ಶಿಕ್ಷೆಯನ್ನು ನಿನಗೆ ಮಾಡುತ್ತೇನೆ. ಇನ್ನೊಮ್ಮೆ ಅವನ ಸುದ್ದಿ ನನಗೆ ಹೇಳದೆ ಸುಮ್ಮನೆ ನಿನ್ನ ಅಂತಃಪುರಕ್ಕೆ ತೆರವನಾರಿ. ಪ್ರಿಯೇ ಹೌದು ಸುಂದರಿ, ನೀನು ಕೂಡ ನಮ್ಮ ಜೊತೆಗೆ ಬಂದರೆ ನಾನು ಅಂತಃಪುರಕ್ಕೆ ಹೋಗುವುದಿಲ್ಲ. ಸರ್ವತ ಬರುವುದಲ್ಲ ಸುಂದರಿ, ಯುದ್ಧವನ್ನು ಮಾಡಿ ಬರುವನು ಸುಂದರಿ. ಸುಂದರಿ ಸಿದ್ದಪ್ಪ ಅಡಪದಿ ಮಾಚನೂರು ಹಾಗೂ ನರಸಿಂಹರಾಜು ಮಾಚನೂರು ಇವರು ಮೀನಾಕ್ಷಿ ಅಕ್ಕನವರಿಗೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ನಮ್ಮ ಕಲೆಯನ್ನು ಕಂಡುಕೊಟ್ಟಂತ ಕಲಾಭಿಮಾನಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅಹೋ ಕಾಂತ, ಹೇ ಕಾಂತೆ, ಇಂದಿನ ದಿನ ಶ್ರೀ ಲಕ್ಷ್ಮಿಯನ್ನು ದಾನ ಮಾಡು, ನಿನ್ನ ದುರದಾಸೆಯನ್ನು ಮರೆ ಮಾಡು. ಯುದ್ಧದ ಆಸೆಯನ್ನು ಬಿಟ್ಟು ಬಿಡು, ನಮ್ಮ ಏಕಾಂತ ಮಂದಿರಕ್ಕೆ ಹೋಗಿ ಸುಂದರ ಸುಂದರೇ ಪ್ರಿಯೇ ಸಲ್ಲಾಪದಿಂದಿರೋಣ ಬಾ ಸುಂದರ. ನಾರಿ ಮಣಿ
ಹರಿಹೊಳ ವೀರ ಸತ್ವ ಸಲ್ಲದೆಂದ ಪರಿಪರಿಯಿಂದ ಅವನ ಸಾಗಣೆ ಮಾಡುತ್ತಿರುವೆಯಲ್ಲ, ಅವನು ಉತ್ತಮನಾಗಿದ್ದರೆ ಸೂರತ್ವದಿಂದ ಆಗುವ ಲಗ್ನವನ್ನು ಕಡಿಸಿ ಆ ನಾರ್ಯಮಣಿಯನ್ನು ತೆಗೆದುಕೊಂಡು ಹೋಗಬಹುದೇ? ನ್ಯಾಯವೇನೇ ಕಾಂತೆ? ಈ ಖಡ್ಗದಿಂದ ಚೀಳಿ ಕ್ರೂಟ್ ಭೂಮಿಗೆ ತಪ್ಪನೆ ಅಪ್ಪಳಿಸಿ ತಪ್ಪಲಾಗದಂತೆ ಅವನ ಕಂಠದಲ್ಲಿರುವ ಪ್ರಾಣವನ್ನು ತೆಗೆದು ಈ ಶಕ್ತಿ ಸುತನ ಮಹಾರಾಜನ ಈ ಜಗತ್ತ ದೋಳ ಜಗಜಟ್ಟಿ ಎಂದು ಮೆರೆಯುವನ ಕಾಂತೆ. ಬಿಟ್ಟುಗಳಿಂದ ಮನದಿಸಿದೆ ಸುಂದರೇ, ಎನ್ನ ಮಾತನ್ನು ಕೇಳ. ಸರ್ವತ ಕೇಳುವುದಿಲ್ಲ ಸುಂದರೇ. ಕಾಂತ, ಕಾಂತೆ, ಈ ಲೋಕದಲ್ಲಿ ಸತಿಯರ ಮಾತನ್ನು ಕೇಳದ ಪುರುಷರು ಧಾರಾದರಿರುವರೆ? ಸತಿಯಳ ಮಾತು ಕೇಳಿ ಯಾರು ಉಳಿದಿಲ್ಲ ಸುಂದರಿ. ಪ್ರಿಯ, ಪ್ರಿಯೇ, ಸತಿಯರಿಲ್ಲದೆ ಪತಿ ಏನನ್ನು ಮಾಡಲು ಸಾಧ್ಯವೇ ಇಲ್ಲ. ಏತಕ್ಕೆ ಸಾಧ್ಯವಲ್ಲ ಸುಂದರಿ. ಸುಂದರಿ, ಕೇಳುವೆನು ಕೇಳು. ಕೇಳ ಸಮಯದಲ್ಲಿ ಕೇಳುವನ ಸುಂದರಿ. ಅದೇನು ಚೆನ್ನಾಗಿ ಸುಂದರಿ. ಸಿಂಧೂರ ಮಲ್ಲಿಗೆ ಪ್ರಿಯಾ, ಸುಂದರೇ, ನಾನೆಷ್ಟು ವಿಧ ವಿಧವಾಗಿ ಹೇಳಿದ ಕಾಲಕ್ಕೂ ನೀನು ಒಂದೇ ಹಠವನ್ನು ಹಿಡಿದುಕೊಂಡಿರುವಿಯಾ? ಹೌದು ಸುಂದರಿ. ಶ್ರೀ ಲಕ್ಷ್ಮಿಯನ್ನು ಹೇಳಿದಂದರೆ ನಮ್ಮ ವಂಶವೇ ಸರ್ವನಾಶವಾಗಿ ಹೋಗುವುದು. ಅವಳನ್ನು ಎಳೆದುಕೊಂಡು ಬರುವುದು ತರವಲ್ಲ, ಕಂಡೇನಲ್ಲ, ಕೇಳನ್ನೇ ಸೊಲ್ಲ. ಸುಂದರಿ, ಮಾರನ ಉರಿಗಣ್ಣಿನೊಳ ತಗ್ಗೈದು ಕಾಲ ರುದ್ರನಂತೆ ಮೆರೆದ ವೈಕುಂಠದ ಮೇಲೆ ದಾಳಿ ಎಂಗೈದು ಸಾಗರವು ಪಡೆದುಕೊಂಡು ಈ ಲೋಹಾವತಿಯ ಪಟ್ಟಣವನ್ನು ಬಲಿಷ್ಠಗೊಳಿಸುವೆನು. ಈ ಸೃಷ್ಟಿಯೊಳ ಹೆಸರ ಪಡೆದ ಹರ್ಕಾವತಿ ಅಮರಾವತಿಗಿಂತಲೂ ವೈಭವಗೊಳಿಸುವೆನು. ಹೌದೇ ಸುಂದರಿ, ಈ ದುರಧೀರ ಲೋಹಾವತಿ ಸಾಮ್ರಾಟ ಚಕ್ರವರ್ತಿ ಶಕ್ತಿ ಸುಧನ ಪಟ್ಟಣವೇ ಬಲಿಷ್ಠ ನೆನಸದಿದ್ದರೆ ಇಂಡು ರಾಜ್ಯರ ಗಂಡ ಉದ್ದಂಡ ವೈರಿಗೆಲ್ಲ ಮಿಂಡನೆಂಬ ನಾಮವೇ ಅದಕ್ಕೆ ನಾರೇ ಪ್ರತಿ ಆಳಿದರೆ ಮತ್ತೊಂದು ಸರಿ. ಮೋಹನಾಂಗೆ, ಸತಿಯಳ ಮಾತನ್ನು ಕೇಳು, ಲಕ್ಷ್ಮಿಯನ್ನು ಹೇಳಿದುಕೊಂಡು ಬರಬೇಡ. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಪ್ರಿಯಾ, ಪ್ರಿಯೇ, ನಲ್ಲ ನಲ್ಲೇ ಹೇಳುವೆನು ಕೇಳು. ಏನು ಚೆನ್ನಾಗಿ ಸುಂದರಿ.
ಹೇ ವಲ್ಲಭೇ, ಎನ್ನ ಮಾತನ್ನು ಮೀರಿ ಹೋದರೆ ನೀನು ಹೋದ ಕಾರ್ಯವು ಜಯವಾಗುವುದಿಲ್ಲ. ಅದು ಏತಕ್ಕೆ ದೇವಾಗದಲ್ಲ ಸುಂದರಿ? ವಿಷ್ಣುವಿನ ಕೂಡ ಸಮರಂಗಕ್ಕೆ ಹೋಗಬೇಡ ಪ್ರಾಣಪತಿ, ನೀನೇ ನನಗೆ ಗತಿ. ಏ ಪ್ರಾಣೇಶ್ವರಿ, ಸಾಕು ಮಾಡು ನೀನು ನುಡಿಯುವ ಮಾತಿನ ಪರೇ. ಆ ಮಾಯಗಾರನಾದ ಮಹಾವಿಷ್ಣು ಹಿಂದಕ್ಕೆ ಮೋಸದಿಂದ ಅಸುರರಂಕೊಂದ ಪರಿಯಲ್ಲ. ಅದು ನಿನಗೆ ತಿಳಿದಿಲ್ಲ ಪ್ರಿಯ. ಹಸುವಂ ನೀಗೆ ಬಿಡುತ್ತೇನೆ, ನೋಡು ನೋಡು. ಏ ಪ್ರಾಣೇಶ್ವರಿ, ಸಾಕು ಮಾಡು ನೀನು ನುಡಿಯುವ ಮಾತಿನ ಪರೇ. ಅಲ್ಲ ಬರಲ್ಲ, ಮುಂದೈತಪ್ಪ. ಏ ಪ್ರಾಣೇಶ್ವರಿ, ಸಾಕು ಮಾಡು ನೀನು ನುಡಿಯುವ ಮಾತಿನ ಪರೇ. ಪ್ರಿಯ, ನನ್ನ ಆ ಮಾಯಗಾರನಾದ ಮಹಾವಿಷ್ಣು ಹಿಂದಕ್ಕೆ ಮೋಸದಿಂದ ಅಸುರರಂ ಕೊಂದ ಪರಿಯಲ್ಲ. ಸುಂದರೇ, ಸುಂದರ, ಹಿಂದಕ್ಕೆ ಮೋಸದಿಂದ ವಂಶಜರಾದ ಮಧು ಕೈಟವರನ್ನು ಜಯಿಸಲಾಗದೆ ಆ ಕಗ್ಗದನದ ಬುದ್ಧಿಯನ್ನು ಉಪಯೋಗಿಸಿ ಜೀವದಾನವಾಗಿ ಬೇಡಿ ಹೌದೇ? ಕದನ ಕಲಿಗಳಾದ ಮಧು ಕೈಟವರನ್ನು ಸಂಹರಿಸಿದನು. ಹಾ. ಹೇ ಸುಂದರಿ, ನಮ್ಮವರಿಗೆ ಮೋಸ ಮಾಡಿದವರನ್ನು ನಾಶಪಡಿಸಬೇಕೆಂದು ರೋಷವಂತನಾಗಿ ಕದನ ಮಂಡಲಕ್ಕೆ ಹೊರಟಿರುವ ಸಮಯದಲ್ಲಿ ನಿನ್ನ ಮಾತಿಗೆ ಎಂದು ನಿಲ್ಲವನಲ್ಲ ಪುಲ್ಲಲೋಚನೆ, ನಿನ್ನ ಹಂತಾಪುರಕ್ಕೆ ತೆರಳು. ಅಹೋ ಕಾಂತ, ಹೇ ಕಾಂತೆ, ನಾನು ನಿನಗೆ ಎಷ್ಟು ವಿಧ ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದುಕೊಂಡಿರುವಿಯಾ? ಹೌದು ಸುಂದರಿ. ಪ್ರಾಣನಾಥ, ಪ್ರಾಣಕಾಂತೆ, ಈ ಪೀಠವನ್ನು ಅಲಂಕರಿಸು, ನಿನಗೆ ವಿಷಯದಾರದಿಂದ ಮಾಡಿ ನಿನ್ನ ಇಷ್ಟದಂತಾಗಲಿ ಸುಂದರಿ. ವಿಜೃಂಭಣೆಯಿಂದ ಕಳಿಸಿಕೊಡುವ. ಹುಸೇನಮ್ಮಯವರು ಶಕ್ತಿ ಸುಧನ ಪಾತ್ರಕ್ಕೆ ಸುಂದರವಾದ ಬೆಳ್ಳಿ ಬ್ಯಾಸ್ಲೆಟ್ ಅನ್ನು ಆಯರ್ ಮಾಡಿರುತ್ತಾರೆ. ಯಾರು ಹೇಳಲ್ಲ ಕೇಳಲ್ಲ ನಿಮಗೆಲ್ಲ ಸಭಾ ಇದು ಹುಚ್ಚು ಮಾಡ್ಬೇಡ್ರಿ. ಅಧ್ಯಕ್ಷರು ಸಿಂಧನೂರು ಇವರು ಈ ಬಯಲಾಟದ ಸಂಘಕ್ಕೆ 11,000 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಅದೇ ರೀತಿ ಸಿದ್ದಪ್ಪ ಅಡಪದಿ ಬೆಳಗುರುಕಿ ಇವರು ಕೂಡ ಈ ಬಯಲಾಟದ ಸಂಘಕ್ಕೆ 2,001 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಅಹೋ ಕಾಂತ, ನೀನು ಹೋದ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವೆನು. ಆ ವಿಷ್ಣುವನ್ನು ಗೆದ್ದು ಬರುವಂತವನಾಗು ತೀರಾ, ನೀನೇ ಎನ್ನ ಮನಸ್ಸೆಂದಿರ. ಸುಂದರಿ, ನಿನ್ನಿಷ್ಟದಂತೆ ಆಗಲೇ. ಜಾಗೃತಿಯಿಂದ ವೈಕುಂಠಕ್ಕೆ ರಥವಂಬಿಟವಂತನಾಗ ಸಾರಥಿ ಎಂಬ ಜಾಣ. ಸರಿ ವೈರ್ಯಗಳ ಕಂಡರೆ ಕುಣಿದ ನಲಿವಾಡುವುದು ನೋಡು ಈ ವೀರ ಶಕ್ತಿ ಸುಧನ ಬಾಣ.